ಕಾಂಗ್ರೆಸ್ ಕಾರಣ ಅಂತ ಪ್ರಧಾನಿ ಮೋದಿ ವಾಗ್ದಾಳಿ ಮಾಡಿದ್ರು. ನಾರಿ ಶಕ್ತಿ ಮಸೂದೆ ತಂದೇ ತರ್ತೀವಿ ಅಂತ ಶಪಥಾನೂ ಮಾಡಿದ್ರು. ಬಟ್ ನಾರಿ ಶಕ್ತಿ ಮಸೂದೆಗೆ ನಿನ್ನೆ ಲೋಕಸಭೆಯಲ್ಲಿ ಸೋಲಾಗಿದೆ. ಬಿಜೆಪಿಯವರು ಇದನ್ನ ಕರಾಳ ದಿನ ಅಂತಿದ್ರೆ ಕಾಂಗ್ರೆಸ್ನವರು ಮಹಿಳೆಯರಿಗೆ ಆಗ್ತಾ ಇದ್ದ ಅನ್ಯಾಯವನ್ನ ತಡೆದು ಗೆದ್ದಿದ್ದೀವಿ ಅಂತಿದ್ದಾರೆ. Every party of the India Alliance will say it very, very clearly. Bring that 2023 legislation which was passed, make whatever change you want to get it done by 2029, we will fully support it. They can take their Mahila Morcha in front of whoever's house they want, they can make as much tamasha as they want. This country has now awakened to the fact, ये सरकार कह रहे हैं कि ब्लैक डे है, ब्लैक डे इनके लिए इसलिए है क्योंकि पहली बार इनको धक्का लगा जो लगना चाहिए था. आज की महिलाओं की समस्याएं बहुत ज़्यादा बढ़ रही हैं, संघर्ष बढ़ रहा है. बेवकूफ़ नहीं है महिलाएं, सब कुछ देख रही हैं. वो पीआर मीडियाबाजी वो अब नहीं चलेगी. The OBC quota, I think almost every speaker from the opposition has referred to it. We are all saying that if there are women's reservations, just like there will be 1/3 reservations in the ST and the SC, there has to be a OBC reservation which is commensurate to the number. 2023ರ ನಾರಿ ಶಕ್ತಿ ವಂದನಾ ಮಸೂದೆಯನ್ನಷ್ಟೇ ಜಾರಿ ಮಾಡಲಿ ಅಂತ ಪ್ರಿಯಾಂಕಾ ವಾದ್ರಾ ಹೇಳ್ತಾ ಇದ್ರೆ, ಮೋದಿ ಸರ್ಕಾರ ಕ್ಷೇತ್ರಗಳ ಮರುವಿಂಗಡಣೆಯನ್ನ ನಾರಿ ಶಕ್ತಿ ಜೊತೆ ಸೇರಿಸಿ ದೊಡ್ಡ ಮೋಸ ಮಾಡ್ತಾ ಇದೆ ಅನ್ನೋದು ರಾಹುಲ್ ಗಾಂಧಿ ಅಂಡ್ ಪ್ರತಿಪಕ್ಷಗಳ ವಾದ. Yesterday in Parliament, they came out with this new bill. They said they're trying to pass a women's bill, but they had already passed the women's bill in 2023. So hidden behind the bill, the women's bill yesterday, was the delimitation to weaken the strength of southern states, to weaken the strength of small states, to weaken the strength of northeastern states. And we defeated that bill yesterday in Parliament House. जो विमेंस रिजर्वेशन बिल 3 साल पहले पास हो गया था, सारे ऑपोजिशन पार्टीज चाहते थे कि 2024 का जो लोकसभा चुनाव है उसमें ही ये लागू हो जाए और 540 सीट जो है उसके 1/3 महिला को मिले. ये जो बिल लाए थे यह महिला रिजर्वेशन बिल नहीं था, क्योंकि महिला रिजर्वेशन बिल ऑलरेडी पास हो गया. ये सबसे बड़ा झूठ यही है. और दूसरा जो वो लाए हैं वो एक डिलिमिटेशन बिल है, और ये डिलिमिटेशन बिल जो है इनको ये महिला के साड़ी में लपेट के ये बिल इन्होंने पास किया. ಮಹಿಳೆಯರ ಹೆಸರಿನಲ್ಲಿ ಇವರು ತಮ್ಮ ಅಧಿಕಾರ ಉಳಿಸಿಕೊಳ್ಳೋದಕ್ಕೋಸ್ಕರ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕು ಅಂತ ಒಂದು ಹುನ್ನಾರ. ಅದರಲ್ಲಿ ದಕ್ಷಿಣ ಭಾರತ ರಾಜ್ಯಗಳಿಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ನಮಗೆ ಆಘಾತ ಇದೆ. ಅದರ ಬಗ್ಗೆ ನಮಗೆ ಅನೇಕ ಅನುಮಾನಗಳಿದೆ. ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ನಾರಿ ಶಕ್ತಿ ತಿದ್ದುಪಡಿ ಮಸೂದೆ ಸೋಲನ್ನ ಸಂಭ್ರಮಿಸ್ತಾ ಇವೆ. ನಿನ್ನೆ ಸಂಸತ್ ಆವರಣದಲ್ಲೂ ಮಸೂದೆಗೆ ಸೋಲಾಗ್ತಾ ಇದ್ದಂತೆ ಸಂಭ್ರಮಾಚರಣೆ ಮಾಡಿದ್ರು. ಮೋದಿ ಸರ್ಕಾರಕ್ಕೆ ಸೋಲಾಗಿದೆ ಅಂತ ಪಟಾಕಿ ಸಿಡಿಸಿ ಖುಷಿನೂ ಪಟ್ಟಿದ್ರು. ಆದರೆ ಕಾಂಗ್ರೆಸ್ನವರ ಈ ಸಂಭ್ರಮಾಚರಣೆ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಶುರು ಮಾಡಿದೆ. ಕಾಂಗ್ರೆಸ್ನವರು ಯಾವಾಗ ನಾರಿ ಶಕ್ತಿ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸಿ ಸೋಲಿಸಿದ್ರು, ಆ ಕ್ಷಣವೇ ಮೋದಿ ಸರ್ಕಾರ ಹೋರಾಟಕ್ಕೆ ಇಳಿತು. ದೇಶದಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ಈಗಾಗಲೇ ಶುರು ಮಾಡಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆ ಸೋತಿದ್ದಕ್ಕಾಗಿ ಹೊರಬಂದ ಸಿಟ್ಟಿದು ನೋಡಿ ಹೇಗೆ ಕಾಂಗ್ರೆಸ್ ಬ್ಯಾನರ್ಗಳನ್ನ ಕಾಲಲ್ಲಿ ತುಳಿತಾ ಇದ್ದಾರೆ. ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಕಾರ್ಯಕರ್ತರು ಮುಂಬೈನಲ್ಲಿ ನಡೆಸಿದ ಪ್ರತಿಭಟನೆಯ ಪರಿ. ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಲೋಕಸಭಾ ಎಲ್ಒಪಿ ಮತ್ತು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರ ಪ್ರತಿಕೃತಿಯನ್ನ ದಹಿಸಿದ್ರು. ಬ್ಯಾರಿಕೇಡ್ಗಳನ್ನು ಹತ್ತಿದ ಮಹಿಳೆಯರು ಧಿಕ್ಕಾರ ಕೂಗಿದ್ರು. ಬಿಜೆಪಿ ನಾರಿಯರಿಗೆ ಸಿಎಂ ರೇಖಾ ಗುಪ್ತಾ, ಸುಷ್ಮಾ ಸ್ವರಾಜ್ ಪುತ್ರಿನೂ ಸಾಥ್ ಕೊಟ್ಟರು. ಕೊನೆಗೆ ಪೊಲೀಸರು ಎಲ್ಲರನ್ನ ಬಸ್ ಹತ್ತಿಸಿದ್ರು. ಇನ್ನು ಸಿಕ್ಕಿಂನಲ್ಲೂ ಅಷ್ಟೇ ಸಾವಿರಾರು ಮಹಿಳೆಯರು ರಾಷ್ಟ್ರಧ್ವಜ ಹಿಡಿದು ಕಾಂಗ್ರೆಸ್ ವಿರುದ್ಧ ಬೃಹತ್ ಮೆರವಣಿಗೆ ನಡೆಸಿದ್ರು. ನಾರಿ ಶಕ್ತಿ ಬಿಲ್ ತಡೆದಿದ್ದಕ್ಕೆ ಧಿಕ್ಕಾರನೂ ಕೂಗಿದ್ರು.
ಒಂದು ಕಡೆ ಕಮಲ ಪಡೆ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದೇಶದ ಮೂಲೆ ಮೂಲೆಯಲ್ಲೂ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿ ಮಾಡಿ ನಾರಿ ಶಕ್ತಿಗೆ ಕಾಂಗ್ರೆಸ್ನಿಂದ ಸೋಲು, ಮಹಿಳೆಯರಿಗೆ ಕಾಂಗ್ರೆಸ್ನಿಂದ ಅವಮಾನ ಅಂತೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ದೇಶದ ಮಹಿಳೆಯರು ಏನು ನಿನ್ನೆ ಟಿವಿ ಮುಂದೆ ಕಾಯ್ತಾ ಇದ್ರು, ಎಲ್ಲರಿಗೂ ನಿರಾಶೆ ಆಗಿದೆ, ನಮ್ಮೆಲ್ಲರಿಗೂ ದುಃಖ ಆಗಿದೆ. ಆದರೆ ವಿಶ್ವಾಸ ಇದೆ, ಬರುವಂತ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹಿಳಾ ಮೀಸಲಾತಿ ಬಂದೇ ಬರುತ್ತೆ. ನೀವು ಪರ ಮಾಡಿ, ನೀವು ವಿರೋಧ ಮಾಡಿ, ಮೀಸಲಾತಿ ಬರುತ್ತೆ, ಡಿಲಿಮಿಟೇಷನ್ ಬರುತ್ತೆ. ಯಾಕೆಂದ್ರೆ ಸೀಟು ಹೆಚ್ಚಾಗಲೇಬೇಕು. ದೇಶದ ಜನ ಇವತ್ತು ರಾಹುಲ್ ಗಾಂಧಿ ನೇತೃತ್ವದ ಇಂಡಿ ಅಲಯನ್ಸ್ ಅನ್ನ ಕ್ಷಮಿಸೋದಿಲ್ಲ, ಮಹಿಳೆಯರು ಕ್ಷಮಿಸೋದಿಲ್ಲ. ಸಂಸ್ಕಾರವಂತ ಸತ್ಪುರುಷರಿಂದ ಇಂಥ ಒಂದು ಬಿಲ್ಲು ಆಲೋಚನೆ ಬರಕ್ಕೆ ಸಾಧ್ಯ? ಸಂಸ್ಕಾರಹೀನ ರಾಹುಲ್ ಗಾಂಧಿಯವರು ಇಂದ ಇದು ಬರಕ್ ಸಾಧ್ಯ ಇಲ್ಲ. ಅವ್ರ ತಂಡದಿಂದ ಯಾವ ಸ್ಟಾಲಿನ್ ಅವರು ಬಿಲ್ಲನ್ನು ಸುಡ್ತೀರಾ? ನಾಚಿಕೆ ಆಗಲ್ವಾ ನಿಮಗೆ? ಯಾವ ಜಯಲಲಿತಾ ಅಷ್ಟು ದೀರ್ಘಕಾಲ ಆಡಳಿತ ಮಾಡಿರುವಂತಹ ಮಾದರಿ ರಾಜ್ಯದಿಂದ ಈ ಮಾತನ್ನು ಹೇಳ್ತೀರಾ ಸ್ಟಾಲಿನ್ ಅವರೇ? ಇದನ್ನ ಭಾರತದ ಮಹಿಳೆಯರು, ನಾನು ನನ್ನ ಮಂಜುಳನ್ನ ಎಲ್ಲಾರನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಭಾರತದ ಮಹಿಳೆಯರು ಎಂದೂ ಕ್ಷಮಿಸಲ್ಲ. ಕಾಂಗ್ರೆಸ್ ಪಕ್ಷ ಇರಬಹುದು, ಅವರ ಮೈತ್ರಿ ಪಕ್ಷಗಳಿರಬಹುದು, ಇವರನ್ನ ನಾವು ಎಂದೂ ಕ್ಷಮಿಸಲ್ಲ. ಇದೊಂಥರ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಅವ್ರ ಮನೆಯ ಹೆಣ್ಮಕ್ಳು ಪಾರ್ಲಿಮೆಂಟ್ ಅಲ್ಲಿ ಇರ್ಬೇಕು. ಆದ್ರೆ ಬೇರೆ ಮಹಿಳೆಯರು ಬರ್ತಾರೆ ಅಂದ ತಕ್ಷಣ ಇವರಿಗೆ ವಿರೋಧ. कि कांग्रेस की प्रेस वार्ता में ये कहा गया कि वो 2023 के पारित बिल का समर्थन करते हैं जिसमें डीलिमिटेशन का उल्लेख है, लेकिन दोगलापन कांग्रेस का इतना कि साथ में ये भी कहते हैं कि उन्हें परिसीमन की समिति और व्यवस्था में विश्वास नहीं। कांग्रेस को देश की संवैधानिक व्यवस्थाओं में विश्वास नहीं, देश की संसद में विश्वास नहीं और देश की महिला पर भी विश्वास नहीं। ये कांग्रेस ने अपना क्रूर चेहरा देश की जनता के सामने उजागर किया है। कांग्रेस पार्टी और उनके कुछ साथियों को महिलाओं का आक्रोश को झेलना पड़ेगा। कांग्रेस पार्टी के ऊपर भी यह काला दाग, महिला विरोधी का जो दाग चिपक गया है, ये कभी खत्म होने वाला नहीं है। इसलिए इसको हमारा सरकार पार्टी का विफलता मत समझे और महिलाओं को अधिकार नहीं दे करके सेलिब्रेशन करना ये तो घोर पाप है। Well, it's been very heartbreaking कि ये जो बिल है, ये विपक्ष ने मिलकर जो एक देश की बेटियों के खिलाफ षड्यंत्र करके जो है वो पास नहीं होने दिया, तो ये लोग खुशियां मना रहे हैं। इस वक्त पे ये लोग जो है कल भी जब वो बिल वहाँ पे फेल हुआ या वो हुआ तो इन लोगों ने खुशियां मनाई, इन लोगों ने चीयरिंग की, बहुत हूटिंग की और बहुत सारा तालियां बजाई। तो बेटियों के सपने तोड़कर, उनके पीठ पे छुरा घोंपकर ये लोग खुशियां मना रहे हैं। ಬಿಜೆಪಿಯವರ ಪ್ರತಿಭಟನೆಗಳು ಹೀಗೆ ಜೋರಾಗ್ತಾ ಇದೆ. ಆದ್ರೂ ತಲೆ ಕೆಡಿಸಿಕೊಳ್ಳದ ಕಾಂಗ್ರೆಸ್ನವರು 2023ರ ನಾರಿ ಶಕ್ತಿ ಮಸೂದೆಯನ್ನೇ ಯಥಾವತ್ತಾಗಿ ಜಾರಿಗೆ ತನ್ನಿ ಅಂತಿದ್ದಾರೆ. ಆದ್ರೆ ಮೋದಿ ಸರ್ಕಾರ ಅದೇ ಮಸೂದೆ ಅಂತಿದ್ರೂ ಒಂದಷ್ಟು ಬದಲಾವಣೆ ಮಾಡಿದೆ. ಅದೇ ಇಷ್ಟೆಲ್ಲ ರಂಪಾಟಕ್ಕೆ ಕಾರಣ. 2023 ಮತ್ತು 2026ರ ಮಸೂದೆಗೆ ಇರುವಂತಹ ವ್ಯತ್ಯಾಸಗಳನ್ನ ನೋಡೋದಾದ್ರೆ, 2023 ನಾರಿ ಶಕ್ತಿ ಬಿಲ್ ಮತ್ತು 2026ರ ನಾರಿ ಶಕ್ತಿ ಬಿಲ್. 2023ರ ನಾರಿ ಶಕ್ತಿ ಬಿಲ್ನಲ್ಲಿ ಬದಲಾಯಿಸಿದ್ದು ಸಂವಿಧಾನದ 128ನೇ ಮಸೂದೆಯನ್ನ ತಿದ್ದುಪಡಿ ಮಾಡಿತು. 2026 ನಾರಿ ಶಕ್ತಿ ಬಿಲ್ನಲ್ಲಿ ಬದಲಾಯಿಸಿದ್ದು ಸಂವಿಧಾನದ 131ನೇ ಮಸೂದೆಯನ್ನ ತಿದ್ದುಪಡಿ ಮಾಡಲಾಗಿದೆ. ಇನ್ನು 2023ರ ಮಸೂದೆ ಪ್ರಕಾರ 543 ಲೋಕಸಭೆ ಕ್ಷೇತ್ರಗಳಲ್ಲಿ 33% ಮಹಿಳಾ ಮೀಸಲಾತಿ ಸಿಗಬೇಕು ಅನ್ನೋದು ಕಾಂಗ್ರೆಸ್ ವಾದ. ಆದ್ರೆ 2026ರ ಮಸೂದೆ ಪ್ರಕಾರ ಲೋಕಸಭೆ ಕ್ಷೇತ್ರಗಳನ್ನ 816ಕ್ಕೆ ಏರಿಕೆ ಮಾಡಿ ಆಮೇಲೆ ಮಹಿಳಾ ಮೀಸಲಾತಿಯನ್ನ 33%ಗೆ ಹೆಚ್ಚಿಸೋದು ಬಿಜೆಪಿ ಸರ್ಕಾರದ ತೀರ್ಮಾನ. 2023ರ ಮಸೂದೆ ಪ್ರಕಾರ ನೋಡಿದ್ರೆ ದೇಶದಲ್ಲಿ ಒಟ್ಟು 181 ಸಂಸತ್ ಕ್ಷೇತ್ರಗಳಲ್ಲಿ ಮಹಿಳಾ ಮೀಸಲಾತಿಯನ್ನ ನಾರಿಯರಿಗೆ ಕೊಡಬೇಕು. 2026ರ ಮಸೂದೆ ಲೆಕ್ಕಾಚಾರದಲ್ಲಿ ಹೋದ್ರೆ ದೇಶದಲ್ಲಿ 272 ಸಂಸತ್ ಕ್ಷೇತ್ರದಲ್ಲಿ ಮಹಿಳೆಯರು ಸ್ಪರ್ಧಿಸಬಹುದು ಅನ್ನೋದು ಕೇಂದ್ರ ಸರ್ಕಾರದ ವಾದವಾಗಿದೆ. ಇನ್ನು 2023ರ ಬಿಲ್ ಪ್ರಕಾರ ಲೋಕಸಭೆ ಜೊತೆಗೆ ವಿಧಾನಸಭೆ, ಪಂಚಾಯಿತಿಗಳಲ್ಲೂ ಕೂಡ ನಾರಿಯರಿಗೆ 33% ಮೀಸಲಾತಿ ಸಿಗಲಿದೆ.
ಹಾಗೆ 2026ರ ಬಿಲ್ ಪ್ರಕಾರನೂ ಲೋಕಸಭೆಗಳ ಜೊತೆ ವಿಧಾನಸಭೆ ಪಂಚಾಯಿತಿಯಲ್ಲೂ ಕೂಡ ನಾರಿಯರಿಗೆ 33% ಮೀಸಲಾತಿ ಇರಲಿದೆ. 2023 ಮಹಿಳಾ ಮೀಸಲಾತಿ ಮಸೂದೆಯಲ್ಲಿ ಎಸ್ಸಿ ಎಸ್ಟಿ ಒಬಿಸಿಗಳಿಗೆ 1/3 ಭಾಗದಷ್ಟು ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಅನ್ನೋದು ಕಾಂಗ್ರೆಸ್ ಹೇಳ್ತಾ ಇರೋದು. ಆದ್ರೆ 2026ರ ಮಸೂದೆಯಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಮೀಸಲಾತಿಯನ್ನ ಹೆಚ್ಚಿಸಿಲ್ಲ. ಈಗಿರೋ ಹಳೆ ಪದ್ಧತಿಯಲ್ಲೇ ಜಾರಿ ಮಾಡ್ತಾ ಇದ್ದಾರೆ ಅನ್ನೋದು ಪ್ರತಿಪಕ್ಷಗಳ ನೇರ ಆರೋಪ ಆಗಿದೆ. ಇನ್ನು 2027ರ ಜಾತಿ ಗಣತಿ ಬಳಿಕ ಮಹಿಳಾ ಮೀಸಲಾತಿಯನ್ನ ಜಾರಿ ಮಾಡ್ತಾರೆ ಅನ್ನೋದು 2023ರ ಮಸೂದೆಯಲ್ಲಿರೋ ಅಂಶ. ಆದ್ರೆ ಕೇಂದ್ರ ಸರ್ಕಾರದ ಈಗಿನ ಮಸೂದೆ ಪ್ರಕಾರ ಈಗ ಜನಗಣತಿ ಆಗ್ತಿದೆ. ಇದರ ಜೊತೆಗೆ 2027ರ ಕ್ಷೇತ್ರ ಮರು ವಿಂಗಡಣೆ ಮಸೂದೆಯನ್ನೂ ಜಾರಿ ಮಾಡಿ ಅದರ ಜೊತೆಗೆ ಮಹಿಳಾ ಮೀಸಲಾತಿ ಜಾರಿ ಮಾಡಲು ತೀರ್ಮಾನ ಆಗಿದೆ. 2023ರ ಮಸೂದೆಯಂತೆ ಒಟ್ಟು 15 ವರ್ಷ 33% ಮಹಿಳಾ ಮೀಸಲಾತಿ ಜಾರಿ ಆಗಬೇಕು. ಅದು 2023ರಿಂದಲೇ ಆಗಬೇಕಿತ್ತು ಅನ್ನೋದು ಕಾಂಗ್ರೆಸ್ ಹೇಳ್ತಾ ಇದೆ. ಆದ್ರೆ ಈಗ 3 ಮಸೂದೆಗಳನ್ನ ಒಟ್ಟಿಗೆ ಅಂಗೀಕರಿಸಿ ಜಾರಿ ಮಾಡಿದ್ರೆ ಮುಂಬರುವ 2029ರ ಲೋಕಸಭೆ ಚುನಾವಣೆಯಿಂದಲೇ 15 ವರ್ಷಗಳ ನಿಯಮ ಅನ್ವಯ ಆಗತ್ತೆ. ಮಹಿಳೆಯರಿಗೆ 33% ಮೀಸಲಾತಿ ಬರಲಿದೆ ಅನ್ನೋದು ಬಿಜೆಪಿಯವರು ಕೊಡ್ತಾ ಇರುವಂತಹ ಸ್ಪಷ್ಟನೆಯಾಗಿದೆ. ನಮ್ಮನ್ನಾಳಿದ ರಾಜಕಾರಣಿಗಳು ಜಾತಿ ಅನ್ನೋ ಸಂಕೋಲೆಗಳಿಗೆ ಬೆಲೆ ಕೊಟ್ಟಷ್ಟು ಮಹಿಳೆಯರ ಮೀಸಲಾತಿಗೆ ಬೆಲೆ ಕೊಡಲಿಲ್ಲ. ಈಗಲೂ ಮೀಸಲಾತಿಗಾಗಿ ಹೆಣ್ಮಕ್ಕಳು ಚಾತಕ ಪಕ್ಷಿಗಳ ಥರ ಕಾಯ್ತಾನೆ ಇದ್ದಾರೆ. ಆದರೆ ವಿದೇಶಗಳಲ್ಲಿ ಈ ಗೊಂದಲಗಳೇ ಇಲ್ಲ. ಭಾರತದಲ್ಲಿ ಸದ್ಯಕ್ಕೆ 15%ನಷ್ಟು ಮಹಿಳೆಯರು ಲೋಕಸಭೆಯಲ್ಲಿದ್ರೆ 9%ನಷ್ಟು ರಾಜ್ಯಸಭೆಗಳಲ್ಲಿದ್ದಾರೆ. ಇದನ್ನ 33%ಗೆ ಏರಿಸೋಕೆ ಸರ್ಕಸ್ ನಡೀತಾ ಇದೆ. ಆದ್ರೆ ಸ್ವೀಡನ್ ದೇಶದಲ್ಲಿ ಮಹಿಳೆಯರಿಗೆ 46% ಮೀಸಲಾತಿಯನ್ನ ಯಾವತ್ತೋ ಕೊಟ್ಟಿದ್ದಾರೆ. ನಾರ್ವೆ ದೇಶದಲ್ಲೂ 46% ಮಹಿಳೆಯರು ಅಧಿಕಾರದಲ್ಲಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಮಹಿಳೆಯರಿಗೆ 45% ರಿಸರ್ವೇಶನ್ ಇದ್ರೆ ಆಸ್ಟ್ರೇಲಿಯಾದಲ್ಲಿ 38%, ಫ್ರಾನ್ಸ್ನಲ್ಲೂ 38% ರಾಜಕೀಯ ಮೀಸಲಾತಿ ಮಹಿಳೆಯರಿಗೆ ಕೊಡಲಾಗಿದೆ. ಇನ್ನು ಜರ್ಮನಿಯಲ್ಲಿ 35% ಇದೆ, ಇಂಗ್ಲೆಂಡ್ನಲ್ಲಿ 35%, ಕೆನಡಾದಲ್ಲಿ ಮಹಿಳೆಯರಿಗೆ ರಾಜಕೀಯದಲ್ಲಿ 31% ಹಕ್ಕನ್ನ ಕೊಡಲಾಗಿದೆ. ಇನ್ನು ಅಮೆರಿಕ ರಾಜಕೀಯದಲ್ಲೂ ಕೂಡ 29%, ಬಾಂಗ್ಲಾದೇಶದ ರಾಜಕೀಯದಲ್ಲಿ 21%, ಬ್ರೆಜಿಲ್ ದೇಶದಲ್ಲಿ 18% ಮೀಸಲಾತಿ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಆದರೆ ನಮ್ಮಲ್ಲಿ ಈಗಲೂ ಮಹಿಳೆಯರು ಮೀಸಲಾತಿಗೋಸ್ಕರ ಪರಿತಪಿಸ್ತಾನೇ ಇದ್ದಾರೆ.